ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಜನರು ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವ ಮೂಲಕ ಮತ್ತು ಬಳಕೆ ಮಾಡುವುದನ್ನು ರೂಢಿ ಮಾಡ್ಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯರ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆ ಅನುಷ್ಠಾನ ಮಾಡಲಾಗಿದ್ದು, ಸಬ್ಸಿಡಿಗಳ ಮೂಲಕ ಸೋಲಾರ್ ಘಟಕಗಳನ್ನು ನೀಡಲಾಗುವುದು ಎಂದು ಬೆಸ್ಕಾಂನ ಎ ಭಾಗ್ಯ ಅವರು ಹೇಳಿದರು. ಚನ್ನಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಗುರುವಾರ ಬೆಸ್ಕಾಂ ಇಲಾಖೆ ವತಿಯಿಂದ ಸೋಲಾರ್ ಘಟಕದ ಕುರಿತಂತೆ ಹಮ್ಮಿಕೊಳ್ಳಲಾಗಿದ್ದ ಬೀದಿ ನಾಟಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂನ ಎಇ ಆದಂಥ ಶಿವಕುಮಾರ್ ಹಾಗೆಯೇ ಸತೀಶ್ ಹಾಗೆಯೇ ಚನ್ನಗಿರಿ ಬೆಸ್ಕಾಂನ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ನಮಗೆ ಕೇಳಬಹುದು. ಹಲೋ, ಈ ಬೆಸ್ಕಾಂ ಕರೆಂಟ್ಗೂ ಮತ್ತೆ ಸೌರಶಕ್ತಿ ಕರೆಂಟ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಏನಣ್ಣ ನೀನ್ ಕೇಳೋದ್ ಸರಿನಾ? ಗಂಗಾ ಜಲಕ್ಕೂ ನಮ್ಮ ತುಂಗಭದ್ರಾ ನದಿ ನೀರಿಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಏನು ಇಲ್ಲ. ನೀರೇನೆ. ಬೆಸ್ಕಾಂನವ್ರ ಪವರಿಗೂ ಸೋಲಾರ್ ಘಟಕದಿಂದ ಬಂದಂತಹ ಪವರಿಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ನಿಮ್ಮನೆ ಮಿಕ್ಸಿನೂ ಓಡ್ತದೆ, ಇವಿ ವೆಹಿಕಲ್ ಎಲ್ಲದನ್ನೂ ಚಾರ್ಜ್ ಮಾಡಬಹುದು. ಅದಕ್ಕೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಾವು ಸೌರ ಘಟಕವನ್ನ ಅಳವಡಿಸ್ಕೋಬಹುದು. ಮಳೆಗಾಲದಲ್ಲೂ ಕೂಡ ಇಂಥ ಒಂದು ಸೌರ ಘಟಕ ವಿದ್ಯುತ್ ಉತ್ಪಾದನೆ ಆಗತ್ತೆ. ಯಾವುದೇ ರೀತಿಯ ಅನುಮಾನಗಳು ಬೇಡ. ತಾವೆಲ್ಲರ ಮನೆಗಳಿಗೆ ಸೌರ ಘಟಕವನ್ನ ಅಳವಡಿಸ್ಕೋಬಹುದು. ಮಾತಿ ಕೇಳಿದ್ರೆ ಅಷ್ಟೇ. ಬೆಳಕು ಇಡೀ ಜಗತ್ತಿಗೆ ಕೊಡೋದು, ಒಂದು ಮನೆ ಕೊಡಲ್ವಾ ಬೆಳಕು? ಖಂಡಿತ. ಮತ್ತೇನಾದ್ರೂ ಪ್ರಶ್ನೆ ಇದೆಯೇ? ಅಣ್ಣ, ನಂಗೊಂದು ಡೌಟ್. ನಂದು 20 ಎಕರೆ ಜಮೀನ್ ಇದೆ. ನಾನು ತುಂಬಾ ರಿಚ್, ನಾನು ಹಾಕ್ಸ್ಬೋದಾ? ನಿನ್ನ ಮಾತು ಕೇಳಿದ್ರೆ ನೀನ್ ತುಂಬಾ ರಿಚ್ ಅಂತಾನೆ ಅನ್ಸತ್ತೆ. ಆಗ್ಲಿ, ರಿಚ್ ಇರ್ಲಿ, ಪೂರ್ ಇರ್ಲಿ, ಬಡವ ಇರಲಿ, ಬಲ್ಲಿದ ಇರಲಿ, BPL ಕಾರ್ಡ್ ಇರ್ಲಿ, ಸರ್ಕಾರಿ ನೌಕರರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ರೈತರಿರ್ಬೋದು, ಯಾರು ಬೇಕಾದ್ರೂ ತಮ್ಮ ಸ್ವಂತ ಮನೆಗೆ ಈ ಒಂದು ಸೋಲಾರ್ ಘಟಕವನ್ನ ಹಾಕ್ಸ್ಕೊಳ್ಳಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸರಿ, ಆಯ್ತು. ಇವಾಗ ಯಾರ ಹತ್ರ ಹೋಗ್ಬೇಕು? ತುಂಬಾ ಸರಳ. www.pmsuryagar.gov.in ಈ ಒಂದು ವೆಬ್ಸೈಟ್ಗೆ ಹೋದ್ರಾಯ್ತು. ಯಾವುದೇ ಖಾಸಗಿ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಅಲಿಬೇಕಂತ ಏನಿಲ್ಲ. ಎಲ್ಲ ಸಿಂಗಲ್ ವಿಂಡೋ. ಈ ಒಂದು ವೆಬ್ಸೈಟ್ಗೆ ಹೋಗಿ ತಾವು ನೋಂದಣಿಯನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಸೂರ್ಯ ಘಟಕವನ್ನ ಬಹುದು. ಸರಿ, ಆಯ್ತು, ಹಾಕ್ಸ್ಕೊಂತೀವಿ. ಇದಕ್ಕೆ ಜಾಗ ಎಷ್ಟು ಬೇಕಾಗ್ತೈತೆ? ಜಾಗ 1 kV ಹಾಕ್ಸ್ಕೊಳಕ್ಕೆ ಮಿನಿಮಮ್ 10x10 ಮನೆ ಟೆರೆಸ್ ಅಲ್ಲೂ ಹಾಕ್ಸ್ಕೋಬಹುದು. ಹಂಚಿನ ಮನೆ ಇದ್ರೂ ಕೂಡ ಈ ಒಂದು ಸೋಲಾರ್ ಘಟಕವನ್ನ ನಿರ್ಮಾಣ ಮಾಡ್ಕೊ ಬರ್ತಂತ ಹೇಳೇ ಇಲ್ಲ. ಬಾಳಿಕೆ ಕನಿಷ್ಠ ಕಾಲು ಶತಮಾನ ಅಂದ್ರೆ 25 ವರ್ಷಗಳ ಕಾಲ ಉಚಿತ ಕರೆಂಟ್ ಅನ್ನ ಪಡ್ಕೊಳ್ಳೋಕೆ ಇದು ಬಾಳಿಕೆ ಬರುತ್ತೆ. 5 years ಅಂದ್ರೆ 5 ವರ್ಷಗಳ ಕಾಲ ಉಚಿತ ಮೇಂಟೆನೆನ್ಸ್ ಕೂಡ ವೆಂಡರ್ಗಳು ಮಾಡ್ಕೊಡ್ತಾರೆ. ಓಕೆ, ಸರಿ, ಆಯ್ತು. ಇದು ನಮ್ಮ ಮನೆ ಮೇಲೆ ಕೂಡ ಹಾಕಿಸ್ಕೊಂತೀವಿ, ಇಲ್ಲ ಅಂತಂದಿಲ್ಲ. ಆ ಮನೆ ಮೇಲೆ ಕರೆಂಟ್ ಉತ್ಪತ್ತಿ ಆಗುತ್ತಲ್ವಾ? ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಹೋಗಿ ಮುಟ್ಟಿದ್ರೆ ಏನು ಡೇಂಜರಸ್ ಇಲ್ಲಪ್ಪ. ತುಂಬಾ ಸರಳವಾಗಿ ಸೋಲಾರ್ ಪ್ಯಾನೆಲ್ ಮುಖಾಂತರ ಯಾರು ಅಲ್ಲಿ ಬಾಲಕ ಕಾನೂನಿನ ಪ್ರಕಾರ ಈ ರೀತಿ ಶಬ್ದ ಮಾಲಿನ್ಯ ಮಾಡೋದು ಕರ್ಕಶ ಎಂದು ತಿಳಿದಿಲ್ಲವೇ ಅವನಿಗೆ? ತಿಳಿಸಿ ಆತನಿಗೆ. ಆಗಬಹುದು, ಮುಂದುವರಿ. ಅಣ್ಣ, ಆಯ್ತು. ಡೌಟು, ನಾವೆಲ್ಲ ಹಾಕ್ಸ್ಕೋಬೇಕಂತ ಇದ್ದೀವಿ, ಆದ್ರೆ ಯಾರ ಹತ್ರ ಬಂಡವಾಳ ಇರಲ್ಲ. ಅವ್ರೇನ್ ಮಾಡ್ಬೇಕು? ಏನಾದ್ರು ಸಾಲ ದುಡ್ಡಿಲ್ಲ ಅಂದ್ರೆ ನಾನು ಹೆಂಗೆ ಈ ಸೋಲಾರ್ ಘಟಕ ಪರ್ಚೇಸ್ ಮಾಡಬಹುದು ಅಂತನಾ? ಏನೋ ಸಮಸ್ಯೆ ಇಲ್ಲ. ಸೋಲಾರ್ ಘಟಕವನ್ನ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಬ್ಯಾಂಕ್ ಇಂದ ಲೋನ್ ಕೂಡ ನಮ್ಗೆ ಸಿಗತ್ತೆ. ಬಂಡವಾಳ ಇಲ್ಲ ಅಂದ್ರೆ ಕಡಿಮೆ ಬಡ್ಡಿ 7% ಬಡ್ಡಿಯಲ್ಲಿ ಈ ಒಂದು ಸೌರ ಘಟಕ ಹಾಕ್ಸ್ಕೊಳ್ಳಕ್ಕೆ ಬಡ್ಡಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ಕೂಡ ನಾವು ಲೋನ್ ಅನ್ನ ಪಡ್ಕೋಬಹುದು. ಆದ್ರೆ ಯಾವುದೇ ಆಧಾರವನ್ನ ಇಡದೇನೆ ಲೇಟ್ ಆಗ್ಬೋದೇನಂತ ಏನಿಲ್ಲ, 30 ದಿನದೊಳಗೆ ಸಬ್ಸಿಡಿ ಬಂದ್ಬಿಡುತ್ತೆ. 1 kV ಹಾಕ್ಸ್ಕೊಂಡ್ರೆ ಸೌರ ಘಟಕ ಎಷ್ಟು ಗೊತ್ತಾ? 30,000. 2 kV ಸೌರ ಘಟಕಕ್ಕೆ 60,000. 3 kV ಸೌರ ಘಟಕಕ್ಕೆ 78,000.
ಹೀಗೆ 3 kV ಸೌರ ಘಟಕವನ್ನು ಹಾಕಿಸ್ಕೊಂಡ್ರೆ 78,000ದಷ್ಟು ಸಬ್ಸಿಡಿ ನೇರವಾಗಿ ನಮ್ಮ DBT ಅಂದ್ರೆ ನೇರವಾಗಿ ಡೈರೆಕ್ಟ್ ಟ್ರಾನ್ಸ್ಫರ್ ನಮ್ಮ ಅಕೌಂಟಿಗೆ ಈ ಒಂದು 78,000 ಸಬ್ಸಿಡಿ ಬರುತ್ತೆ. ಹಾಗಾಗಿ ಇಲ್ಲಿ 1 ರೂಪಾಯಿ ನೀವು ಯಾರಿಗೆ ಕೊಡ್ಬೇಕಾಗಿದ್ದಿಲ್ಲ, ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದು ಈ ಒಂದು ಸಬ್ಸಿಡಿ ಬರೋದ್ರಿಂದ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಈ ಸೌರ ಘಟಕವನ್ನು ಅಳವಡಿಸಿಕೊಂಡು ಲಾಭ ಕೂಡ ಮಾಡಬಹುದು. ನಿಮ್ಮ ಮನೆಗೆ ಕರೆಂಟ್ ಅನ್ನ ಏನು ಉತ್ಪಾದನೆ ಮಾಡ್ತೀರಿ ಆ ಉತ್ಪಾದನೆ ಆಗಿರ್ತಕ್ಕಂತ ಕರೆಂಟ್ ಅನ್ನ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಉಳಿದ ಕರೆಂಟ್ ಅನ್ನ ನಮ್ಮ ಬೆಸ್ಕಾಂನವರಿಗೆ ಮಾರಾಟ ಮಾಡಿ ರೊಕ್ಕ ಕೂಡ ನೀವೇ ಮಾಡಬಹುದು. ಕರೆಂಟ್ ಬಿಲ್ಲು ಉಚಿತ ಆಗತ್ತೆ. ಆಮೇಲೆ ಪ್ರತಿ ತಿಂಗಳ ನೀವು ಈ ಒಂದು ಬೆಸ್ಕಾಮಿಗೆ ಮಾರಿದಂತ ಕರೆಂಟ್ ಇಂದ ಲಾಭ ಕೂಡ ಪಡ್ಕೋಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಸೌರ ಘಟಕವನ್ನ ಅಳವಡಿಸ್ಕೋಣ. ಏನ್ ಮಾಡೋಣ? ಸೌರ ಘಟಕವನ್ನ ಅಳವಡಿಸಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯದಂತೆ ನಾವೆಲ್ಲರೂ ಕೂಡ ಸೌರಶಕ್ತಿಯ ಮೂಲಕ ಈ ಒಂದು ಸೌರ ಘಟಕವನ್ನ ಅಳವಡಿಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ಯೋಜನೆಯನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಸ್ಕಾಂ ಇಲ್ಲಿಗೆ ಬೀದಿ ನಾಟಕ ಮಾಡ್ತಿರೋದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ. ಆಮೇಲೆ ಚನ್ನಗಿರಿ ಜನಗಳಿಗೆ ಇಷ್ಟೊಂದು ಮಾಹಿತಿನ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಕೊಡ್ತಿರೋದಕ್ಕೆ ಅವಕಾಶ ನಮ್ಮ ಗೌರ್ಮೆಂಟ್ ಸಹ ಮಾಡಿಕೊಟ್ಟಿದೆ. ಅದಕ್ಕೆ ನಾವು ತುಂಬ ಋಣಿಯಾಗಿರ್ತೀವಿ. ನಮ್ಮ ಕಚೇರಿ ಲೈನ್ಮನ್ ಮೂಲಕ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಮನೆಗಳಿಗೂ ಪಾಂಪ್ಲೆಟ್ ಕೊಟ್ಬಿಟ್ಟು ನಾವು ಅವೇರ್ನೆಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಆದರೂ ಸಹ ನಮಗೆ ಎಕ್ಸ್ಪೆಕ್ಟೆಡ್ ಅಪ್ಲಿಕೇಶನ್ಸು ರಿಜಿಸ್ಟ್ರು ಬರ್ತಾ ಇಲ್ಲ. ಜನಗಳ ಹತ್ರ ದುಡ್ಡಿದೆ, ಅದನ್ನು ಹೇಗೆ ಜನ್ರೇಟ್ ಮಾಡಬೇಕು ಅನ್ನೋ ನಾವು ಕೊಡ್ತಾ ಇದ್ದೀವಿ. ಅವ್ರಿಗೆ 1 ಯೂನಿಟಿಗೆ ಎಷ್ಟು ಸೋಲಾರಿಂದ ಜನ್ರೇಟ್ ಆಗಿದ್ದು ಬರುತ್ತೆ, ಅವ್ರಿಗೆ ಎಷ್ಟು ಪೀರಿಯಡಲ್ಲಿ ವಾಪಸ್ ಅವರು ಇನ್ವೆಸ್ಟ್ ಮಾಡಿರೋ ದುಡ್ಡು ಬರುತ್ತೆ, ಅದೆಲ್ಲ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಆದರೂ ಸಹ ಜನಗಳಿಗೆ ಇನ್ನೂ ಸ್ವಲ್ಪ ಮಾಹಿತಿ ತಲುಪಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಇದು TV ಮೂಲಕ, ರೇಡಿಯೋ ಮೂಲಕ, ಈ ಥರ ಬೀದಿ ನಾಟಕ ಮೂಲಕ ಕೊಟ್ಟರೆ ಇನ್ನೂ ಹೆಲ್ಪ್ ಆಗುತ್ತೆ. ಇದು ಒಂದು ಅವಕಾಶ ನಮಗೆ 20 ಮಿನಿಟ್ಸು ತಮ್ಮ ಏನು ಬೀದಿ ನಾಟಕ ಪ್ಲೇ ಇದೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು. ಜನಗಳೆಲ್ಲ ಬಂದುಬಿಟ್ಟು ತಮ್ಮ ಲೈನ್ಮೆನ್ ಹತ್ರ ಆಯಿತು, ಈವನ್ ನಮ್ಮ ಆಫೀಸರ್ ಹತ್ರ ಆಯಿತು, GVBಗಳು ನಿಮ್ಮ ಮನೆಗೂ ಬಿಲ್ಲು ಜನ್ರೇಟ್ ಮಾಡೋಕ್ಕೆ ಬರ್ತಾರೆ, ಅವ್ರ ಹತ್ರನೂ ಮಾಹಿತಿ ತಿಳ್ಕೊಬೋದು. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆಯೇ ಇರಲ್ಲ. ತಾವೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ವೆಂಡರ್ ಇರ್ತಾರೆ ಸೂರ್ಯ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ, ಅವರಿಂದ ಇನ್ಸ್ಟಾಲ್ ಮಾಡ್ತಾರೆ. ಆಮೇಲೆ ನಾವು ಬಂದುಬಿಟ್ಟು ನಿಮ್ಮ ಮೀಟ್ರು ಏನು ವಿದ್ಯುತ್ ಜನ್ರೇಟ್ ಆಗುತ್ತೋ ಅದನ್ನು ನಮ್ಮ ಲೈನ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಇಮಿಡಿಯೇಟ್ ನೆಕ್ಸ್ಟ್ ಮಂತಿಂದನೇ ತಮಗೆ ಎಲ್ಲ ದುಡ್ಡು ಬರೋ ಥರ ನಾವು ಅವಕಾಶ ಮಾಡಿಕೊಡ್ತೀವಿ. ಹಾಗಾಗಿ ತಾವೆಲ್ಲರೂ ಬಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿ ಸೌರ ಘಟಕ ಇನ್ಸ್ಟಾಲ್ ಮಾಡಿಸ್ಕೊಬೇಕಾಗಿ ಕೋರಿಕೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.